ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಅಧ್ಯಾಯ 2, ಸ್ಥಿತಪ್ರಜ್ಞನ ರಹಸ್ಯ. ಆಧುನಿಕ ಒತ್ತಡಕ್ಕೆ ಕೃಷ್ಣನ ಮದ್ದು. ಸಾಂಖ್ಯ ಯೋಗದ ಪಾಠಗಳು. ಯುದ್ಧರಂಗದಲ್ಲಿ ಅರ್ಜುನನು ಮೋಹ ಮತ್ತು ಭಯದಿಂದ ತತ್ತರಿಸುತ್ತಾನೆ. ಇದು ಒಂದು ಭಾವನಾತ್ಮಕ ಹೋರಾಟವಾಗಿರದೆ ಮಾನಸಿಕ ಬಿಕ್ಕಟ್ಟು ಆಗಿತ್ತು. ನಾವು ಜೀವನದಲ್ಲಿ ದೊಡ್ಡ ಸವಾಲುಗಳು ಎದುರಾದಾಗ ಹೇಗೆ ಅಸಹಾಯಕರಾಗುತ್ತೇವೆಯೋ ಅರ್ಜುನನ ಸ್ಥಿತಿಯೂ ಹಾಗೆಯೇ ಇತ್ತು. ತನ್ನ ಬುದ್ಧಿವಂತಿಕೆಯಿಂದ ಕೃಷ್ಣನನ್ನು ಒಪ್ಪಿಸಲು ಪ್ರಯತ್ನಿಸಿ ವಿಫಲನಾದಾಗ ಅವನು ತಾನು ಅಸಹಾಯಕ ಎಂದು ಒಪ್ಪಿಕೊಂಡು ಕೃಷ್ಣನಿಗೆ ಶರಣಾಗುತ್ತಾನೆ. ಸರಿಯಾದ ದಾರಿ ತಿಳಿಯದಿದ್ದಾಗ ಅಹಂಕಾರ ಬಿಟ್ಟು ಮಾರ್ಗದರ್ಶನ ಪಡೆಯುವುದು ಮೊದಲ ಹೆಜ್ಜೆ. ಕೃಷ್ಣನು ಅರ್ಜುನನಿಗೆ ಸತ್ಯವನ್ನು ವಿವರಿಸುತ್ತಾನೆ. ಶಕ್ತಿಯನ್ನು ಸೃಷ್ಟಿಸಲು ಅಥವಾ ಅಳಿಸಲು ಸಾಧ್ಯವಿಲ್ಲ. ಹಾಗೆಯೇ ಆತ್ಮವು ಅವಿನಾಶಿ. ನೀರು, ಭೂಮಿ, ಬೆಂಕಿ, ಗಾಳಿ ಮತ್ತು ಆಕಾಶ ಇವು 5 ಅಂಶಗಳು ಆತ್ಮವನ್ನು ಮುಟ್ಟಲಾರವು. ಶಸ್ತ್ರಗಳು ಇದನ್ನು ಕತ್ತರಿಸಲಾರವು. ಬೆಂಕಿ ಸುಡಲಾರದು. ಸಾವು ಕೇವಲ ದೇಹಕ್ಕಷ್ಟೇ, ನಮಗಲ್ಲ. ಈ ಅರಿವು ನಮ್ಮಲ್ಲಿರುವ ಸಾವಿನ ಭಯವನ್ನು ಹೋಗಲಾಡಿಸಿ ಧೈರ್ಯದಿಂದ ಕೆಲಸವನ್ನು ಮಾಡಲು ಪ್ರೇರೇಪಿಸುತ್ತದೆ. ನಾವು ಸುಖ, ದುಃಖ, ಶೀತ, ಉಷ್ಣಗಳನ್ನು ಅನುಭವಿಸುವುದು ನಮ್ಮ ಇಂದ್ರಿಯಗಳು ಮನಸ್ಸಿಗೆ ನೀಡುವ ಸಂಕೇತಗಳಿಂದ. ಆಮೆಯು ಅಪಾಯ ಬಂದಾಗ ತನ್ನ ಅಂಗಗಳನ್ನು ಚಿಪ್ಪಿನೊಳಗೆ ಎಳೆದುಕೊಳ್ಳುವಂತೆ ಮನುಷ್ಯನು ವಿಷಯ ವಾಸನೆಗಳಿಂದ ತನ್ನ ಇಂದ್ರಿಯಗಳನ್ನು ಹಿಂತೆಗೆದುಕೊಳ್ಳಬೇಕು. ಹೊರಗಿನ ಪರಿಸ್ಥಿತಿಗಳು ನಮ್ಮನ್ನು ನಿಯಂತ್ರಿಸುವ ಬದಲು ನಮ್ಮ ಮನಸ್ಸು ಪರಿಸ್ಥಿತಿಯನ್ನು ನಿಯಂತ್ರಿಸಬೇಕು. ಕೆಲಸ ಮಾಡುವುದು ಮಾತ್ರ ನಿನ್ನ ಕೈಯಲ್ಲಿದೆ, ಅದರ ಫಲವಲ್ಲ. ಲಾಭ, ನಷ್ಟ, ಜಯ, ಅಪಜಯಗಳ ಬಗ್ಗೆ ಚಿಂತಿಸದೆ ಕರ್ಮ ಮಾಡುವುದೇ ನಿಜವಾದ ಯೋಗ. ನಾವು ಫಲಿತಾಂಶದ ಬಗ್ಗೆ ಅತಿಯಾಗಿ ಯೋಚಿಸಿದಾಗ ಆತಂಕವು ಶುರುವಾಗುತ್ತದೆ. ಕೆಲಸದ ಮೇಲೆ ಮಾತ್ರ ಗಮನವಿಟ್ಟರೆ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಯಶಸ್ಸು ತಾನಾಗಿಯೇ ಸಿಗುತ್ತದೆ. ಯಾರು ಕಷ್ಟ ಬಂದಾಗ ಕುಗ್ಗುವುದಿಲ್ಲವೋ ಮತ್ತು ಸುಖ ಬಂದಾಗ ಹಿಗ್ಗುವುದಿಲ್ಲವೋ ಅವನೇ ಸ್ಥಿತಪ್ರಜ್ಞ. ಅಂತಹ ವ್ಯಕ್ತಿಗೆ ಭಯ, ಕೋಪ ಅಥವಾ ಅತಿಯಾದ ಆಸೆ ಇರುವುದಿಲ್ಲ. ಅವನು ತನ್ನ ಅಂತರಾತ್ಮದಲ್ಲೇ ತೃಪ್ತಿಯನ್ನು ಕಂಡುಕೊಳ್ಳುತ್ತಾನೆ. ಜೀವನದಲ್ಲಿ ಏರಿಳಿತಗಳು ಸಹಜ. ಶೀತ ಮತ್ತು ಉಷ್ಣದಂತೆ ಸುಖ ದುಃಖಗಳು ಬಂದು ಹೋಗುತ್ತವೆ. ಅವುಗಳನ್ನು ಸಮಚಿತ್ತದಿಂದ ಸ್ವೀಕರಿಸಬೇಕು. ಸ್ವಯಂ ನಿಯಂತ್ರಣ. ಇಂದ್ರಿಯಗಳು ಕುದುರೆಗಳಂತೆ, ಮನಸ್ಸು ಲಗಾಮಿನಂತೆ ಇರಬೇಕು. ನಿಯಂತ್ರಣವು ತಪ್ಪಿದರೆ ಜೀವನದ ರಥ ಹಳಿತಪ್ಪುತ್ತದೆ. ನಾವು ಕೇವಲ ಈ ದೇಹವಲ್ಲ, ನಾವು ಅಜೇಯವಾದ ಶಕ್ತಿ. ಆತ್ಮ ಎಂಬ ಅರಿವು ನಮ್ಮಲ್ಲಿ ಅದಮ್ಯ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಅತಿಯಾದ ಆಸೆಗಳನ್ನು ತ್ಯಜಿಸಿದಾಗ ಮಾತ್ರ ಶಾಶ್ವತವಾದ ಶಾಂತಿಯು ಸಿಗುತ್ತದೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.